ಹಲೋ ನಮಸ್ತೆ. ಇದು ನಿಮ್ಮನೆ ಮಗಳು ಅಡಿಗೆ ಕೈ ರುಚಿ. ನಾನಿವತ್ತು ಇದ್ಕಿದ ಬೇಳೆ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ಈ ಸೀಸನ್ ಇನ್ನೇನು ಮುಗಿತಾ ಇದೆ, ಅವರೆಕಾಯಿ ಸೀಸನ್. ಅಷ್ಟರೊಳಗಡೆ ಇದ್ಕಿದ ಬೇಳೆ ಮಿಕ್ಸ್ಚರ್ ಒಂದ್ಸತಿ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಿಮ್ಗೆ ಆ ವಿಧಾನ ಇಷ್ಟ ಆಯಿತು ಅಂದರೆ ನೀವು ಮಾಡ್ಕೊಳ್ಳಿ. ನನ್ನ ಪೇಜ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಇದಕ್ಕೆ ಇದ್ಕಿದ ಬೇಳೆ ತೊಗೊಂಡಿದ್ದೀನಿ. ಇದು 3 kg ಇದ್ಕಿದ ಬೇಳೆ ಇದೆ. ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಉಪ್ಪು ಮತ್ತು ಕಡಲೆ ಬೀಜ ಮತ್ತು ಇದು ಖಾರದ ಪುಡಿ, ಇದು ಬೆಳ್ಳುಳ್ಳಿ. ಚಿಕ್ಕ ಚಿಕ್ಕ ಬೆಳ್ಳುಳ್ಳಿನ ಬೇಯಿಸ್ಕೊಂಡಿದ್ದೀನಿ. ಸೊ ನಾನು ಹಾಗಾಗಿ ಇದನ್ನು ಜಚ್ಕೊಂಡಿಲ್ಲ. ಅಂದರೆ ಬೆಳ್ಳುಳ್ಳಿ ದಪ್ಪ ಇತ್ತು ಅಂತಂದರೆ ನೀವು ಇದನ್ನು ಚಚ್ಕೊಬೇಕಾಗುತ್ತೆ. ಕರಿಬೇವಿನ ಸೊಪ್ಪು ತೊಳೆದು ತೊಗೊಂಡಿದ್ದೀನಿ. ನಾನು ಇದನ್ನು ಮಾಡೋಕ್ಕೆ ಜಮೀನಿ ಆಯಿಲೇ ಬೆಳೆಸ್ತಿದ್ದೀನಿ, ಕೋಲ್ಡ್ ಪ್ರೆಸ್ ಆಯಿಲ್ ಬಳಸ್ತಿಲ್ಲ. ಇದ್ಕಿದ ಬೇಳೆ ಫ್ರೈ ಆಗ್ತಿದೆ. ಸಾಮಾನ್ಯವಾಗಿ ಈ ಥರ ಜಾಲ ಎಲ್ಲರ ಮನೆಯಲ್ಲೂ ಇರುತ್ತೆ. ಬಾಣಲಿಗೆ ಇದ್ಕಿದ ಬೇಳೆ ಹಾಕಿ ಇಟ್ಕೊಳಕ್ಕೆ ಹೋದರೆ ಸೀದೋಗ್ಬಿಡುತ್ತೆ. ಸೊ ಇದ್ರೊಳಗಡೆ ನೋಡಿ ಎಣ್ಣೆನಲ್ಲಿ ಈ ಥರ ಮಾಡ್ತಾ ಇರ್ಬೋದು, ಹೀಗೆ ಬರುತ್ತೆ. ಸೊ ಹಾಗಾಗಿ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಎಲ್ಲರ ಮನೇಲಿ ಇರುತ್ತೆ ಅಂತ. ಈಗ ಇದಾಗಿದೆ ಇದ್ಕಿದ ಬೇಳೆ ನೋಡಿ, ಅದು ಎಣ್ಣೆ ಎಲ್ಲನೂ ಕೆಳಗೆ ಕುತ್ಕೊತಿದೆ. ಮತ್ತು ನೋಡಿ ನಾವು ಹಿಂಗೆ ಮಾಡಿದಾಗ ಸೌಂಡ್ ಈ ಥರ ಬರಬೇಕು, ಗಲ್ಲ 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 ಅಂತ ಸೌಂಡ್ ಬರಬೇಕು, ಹಾಗಾಗಿದೆ ಅಂತ ಅರ್ಥ. ನೋಡಿ ನಾನೀಗ ಜಾಲದ ಬಟ್ಲಿಗೆ ಹಾಕ್ಕೊತೀನಿ ಎಣ್ಣೆ ಸೋರುತ್ತೆ ಅಂತೇಳಿ. ಕೆಲವ್ರ ಮನೇಲಿ ಈ ಥರ ಜಾಲರ ಇರುತ್ತೆ, ಇದರಲ್ಲೂ ಮಾಡ್ಕೋಬೋದು. ಬಟ್ ಎತ್ತಕ್ಕೆ ಕಷ್ಟ ಆಗುತ್ತೆ ನೋಡಿ. ಈ ಥರ ಹಾಕಿ ಈ ಥರದ್ರಲ್ಲೂ ಕೂಡ ಇದು ಕೂಡ ಯೂಸ್ ಮಾಡ್ಬೋದು. ನಾನು ಈ ಥರ ಜಾಲರದಲ್ಲಿ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಹೀಗೆ ಮಾಡ್ತಾಯಿದ್ರು, ನಾನು ಈಗಲೇ ಮಾಡ್ತೀನಿ, ಇದೇ ಥರ ಮಾಡ್ತೀನಿ. ನೋಡಿ ಅದರಲ್ಲಿ ಎಣ್ಣೆಲ್ಲ ಹಾಕಿಬಿಟ್ಟಿದ್ದೀನಿ. ಸೊ ನೋಡಿ ಇನ್ನೊಂದು ಸ್ಪೂನ್ ಸಹಾಯಿಂದ ಹಿಂಗೆ ತಿರ್ಗಿಸ್ಕೊಡೋದಷ್ಟೇ. ನೋಡಿ ಇದಾದರೆ ಒಂದು ಸ್ವಲ್ಪನೂ ಕಷ್ಟ ಆಗಲ್ಲ, ಮತ್ತು ಎಣ್ಣೆನಲ್ಲಿ ಆಚೀಚೆ ಹೋಗಲ್ಲ, ಇದರಲ್ಲೇ ಇರುತ್ತೆ. ಈಸಿಯಾಗಿ ಎತ್ಬಿಡ್ಬೋದು ವಿತಿನ್ ಸೆಕೆಂಡ್ಸು. ಬಾಣಲಿಲಿ ಬೇಳೆ ಹಾಕಿದ್ವಿ ಅಂದರೆ ಅದನ್ನೆಲ್ಲ ಹಿಂಗೆ ಕುಡಿಕೊಂಡು ಎತ್ತಷ್ಟು ತುಂಬ ಕಷ್ಟ ಆಗುತ್ತೆ, ಒಂದೊಂದು ಸೀದೋಗ್ಬಿಡುತ್ತೆ. ನಿಮ್ಮ ಮನೇಲಿ ಈ ಥರ ಇತ್ತು ಅಂದರೆ ಈ ಥರದ್ದೊಳ್ಳೆ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ, ಟೈಮು ಸೇವ್ ಆಗುತ್ತೆ, ಬೇಗ ಆಗುತ್ತೆ. ನೋಡಿ ಆದರೆ ಹಿಂಗೆ ತಿರ್ಗಿಸ್ಕೊಡ್ಬೇಕು, ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಈ ಥರ ಸ್ವಲ್ಪ ತಿರ್ಗಿಸ್ಕೊಡ್ಬೇಕೆಲ್ಲ, ಬೇಯಬೇಕಲ್ವ ಅದು ಎಣ್ಣೆನಲ್ಲಿ, ಅದಕ್ಕೋಸ್ಕರ. ನೋಡಿ ಕೆಲವರೆಲ್ಲ ಇದ್ಕಿದ ಬೇಳೆ ಮಿಕ್ಸ್ಚರ್ ಅಂತ ಭಯ ಪಡ್ತಾರೆ. ಏನಕ್ಕಂದರೆ ಇದ್ಕಿದ ಬೇಳೆ ಎಣ್ಣೆನಲ್ಲಿ ಹಿಂಗೆ ಕರಿಬೇಕಾದ್ರೇ ಅಥವಾ ಫ್ರೈ ಮಾಡಬೇಕಾದ್ರೆ ಎಗರುತ್ತೆ, ಎಣ್ಣೆ ಎಲ್ಲ ಸಿಡಿಯುತ್ತೆ ಅಂತ. ಸೊ ನೀವು ಮಾಡೋ ಮಿಸ್ಟೇಕ್ ಏನಂದರೆ ಇದ್ಕಿದ ಬೇಳೆ ನೀರಿರುತ್ತೆ, ಇವಾಗ ತೊಳೆದಿದ್ದ ತಕ್ಷಣ ಮಾಡೋಕ್ಕೆ ಹೋಗ್ತಾರೆ ಕೆಲವರು ಫ್ರಿಜ್ಜಲ್ಲಿ ಇವತ್ತು ಇಟ್ಟಿರ್ತಾರೆ, ನಾಳೆ ಮಾಡೋಣ ಅಂತ ಮಾಡ್ತಾರೆ. ಆವಾಗಲೂ ಫ್ರಿಜ್ಜಲ್ಲಿ ನೀರು ಹಿಡ್ದಿರುತ್ತೆ. ಆ ಥರ ಮಾಡಬೇಡಿ. ನಾನೇನು ಮಾಡಿದೆ, ಕಾಳು ನೆನೆಸಿರ್ಬೇಕಾದ್ರೇ ಇದಕ್ಕೂ ಮುಂಚೆ 4-5 ಸತಿ ನಾವು ನೀರಲ್ಲಿ ತೊಳೆದ್ಬಿಟ್ವಿ ಕಾಳನ್ನೇ. ಸೊ ಆಮೇಲೆ ಇಟ್ಕೊಂಡ್ವಿ. ನಾನು ಇದ್ಕಿದ ಬೇಳೆ ಇದ್ಕಿದ್ಮೇಲೆ ವಾಶ್ ಮಾಡಲಿಲ್ಲ, ಯಾಕಂದರೆ ನೀರಿದ್ರೆ ಮತ್ತೆ ಸಿಡಿಯುತ್ತೆ, ಮಿಕ್ಸ್ಚರ್ ಮಾಡೋಕ್ಕಾಗಲ್ಲ ಅಂತೇಳಿ. ನಾವು ಮನೆಯಲ್ಲೇ ಇದ್ಕಿದ ಬೇಳೆ ಮಾಡ್ಕೊಂಡಿದ್ದರಿಂದ ನಾನು ವಾಶ್ ಮಾಡಲಿಲ್ಲ. ನೀವು ಅಂಗಡಿಯಿಂದ ಬೇಳೆ ತರ್ತೀರಾ, ಅದು ವಾಶ್ ಮಾಡಲೇಬೇಕು ಅಂತಂದಾಗ ವಾಶ್ ಮಾಡಿ ಹಂಗೆ ತಕ್ಷಣವೇ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡಿಬಿಡಿ, ಅಥವಾ ಒಂದು ಫ್ಯಾನ್ ಗಾಳಿಗಾಗಿ ಹಾಕ್ಬಿಟ್ಟು ತಕ್ಷಣವೇ. ಮತ್ತು ಅದು ತುಂಬ ಡ್ರೈ ಆಗೋಕ್ಕೂ ಬಿಡಬೇಡಿ, ಅವಾಗ ಮಿಕ್ಸ್ಚರು ಕ್ರಿಸ್ಪಿಯಾಗಿ ಬರಲ್ಲ, ಕಟ್ ಕಟ್ ಅಂತ ಬರುತ್ತೆ. ನೀವು ಯಾವ ರೀತಿ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ನೋಡಿ ನಾನೀಗ ಡೈರೆಕ್ಟಾಗಿ ಬಾಣಲಿಗೆ ಬೇಳೆ ಹಾಕಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ನೋಡಿ ಈಗ ನಾನು ಒಂದು 2-3 ಇಡಿಯಷ್ಟು ಡೈರೆಕ್ಟ್ ಎಣ್ಣೆಗೆ ಹಾಕ್ಬಿಟ್ಟಿದ್ದೀನಿ. ಎಣ್ಣೆ ಬಿಸಿ ಇರಬೇಕು, ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ. ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಕುಡಿಯುತ್ತೆ ಬೇಳೆ. ಈಗ ಒಂದೇ ಸತಿ ಆದಮೇಲೆ 2 ಕುರ್ಫಿ ಸಹಾಯದಿಂದ ಎತ್ಬೋದು, ಅದು ಕೂಡ ನಾನು ತೋರಿಸ್ಕೊಡ್ತೀನಿ. ಈಗ ಈಸಿಯಾಗಿ ಮಾಡ್ಕೊಬೋದು ನೋಡಿ. ಇದು ನೋಡಿ ಈಗ ಯೂಶ್ವಲಿ ಈ ಥರದ್ದು ಒಂದು ಕುರ್ಪಿ, ಈ ಥರದ್ದು ಜಾಗ ಎಲ್ಲರ ಮನೇಲೂ ಸಾಮಾನ್ಯವಾಗಿರುತ್ತೆ. ಸೊ ನಾವು ನೋಡಿ ಒಟ್ಟಿಗೆ ಹಿಂಗೆ ಬಾಣಲಿಗೆ ಹಾಕಿದಾಗ ಈ ಇನ್ನೊಂದು ಸಹಾಯದಿಂದ ಇದರೊಳಗೆ ಹಾಕ್ಕೊಂಡ್ರೆ ಎಲ್ಲ ಒಟ್ಟಿಗೆನೂ ಇಟ್ಬೋದು, ಯಾವುದೂ ಸೀದೋಗಲ್ಲ, ಮತ್ತು ಎಣ್ಣೆನೂ ನೀಟಾಗಿ ಸೋರುತ್ತೆ. ಮತ್ತು ನಾವು ಟೈಮ್ ಕೊಟ್ಟು ಏನಿಲ್ಲ ಅಂದರೆ ಒಂದು 1/2 hour, ತುಂಬ ಜಾಸ್ತಿ ಮಾಡ್ತೀವಿ ಅಂದರೆ 1 hour ಆಗುತ್ತೆ ಅಷ್ಟೇ. ಏನಾದರೂ ಕಮ್ಮಿ ಮಾಡ್ಕೊತೀವಿ ಒಂದು 1/2 hour ಆಗುತ್ತೆ. ಮಕ್ಕಳಿಗೆ ನಾವೇ ಮಾಡ್ಕೊಡೋಣ, ಆಸೆಯಿಂದ ತಂದು ಕೊಡೋ ಬದಲು. ಯಾಕಂದರೆ ಅದೇ ದುಡ್ಡಿಗೆ ಮನೆಯಲ್ಲೇ ಮಾಡ್ಬೋದು. ಯಾವ ಎಣ್ಣೆನಲ್ಲಿ ಮಾಡಿರ್ತಾರೋ ಏನೋ, ಕಾಸಿ ಎಣ್ಣೆನಲ್ಲಿ ಮಾಡಿರ್ತಾರೆ. ಸೊ ಹಂಗಾಗಿ ಈ ಥರ ಸಣ್ಣ ಪುಟ್ಟ ಅಡುಗೆಗಳು ಇದೆಲ್ಲ ಏನು ಇವಾಗ ಬಂದಿದ್ದಲ್ಲ, ಮುಂಚೆ ಕಾಲದಿಂದ ಇದ್ದಿದ್ದು. ನಮ್ಮಮ್ಮ ಯಾವಾಗಲೂ ಮಾಡ್ತಾಯಿದ್ರು ಈ ಮಿಕ್ಸ್ಚರ್. ಸೀಸನ್ ಬಂತು ಅಂದರೆ ಇದ್ಕಿದ ಬೇಳೆ ಮಿಕ್ಸ್ಚರ್ ನಮ್ಮ ಮನೇಲಿ ಸ್ಟಾಕ್ ಇರ್ತಾಯಿತ್ತು. ಸೊ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ಓಕೆನಾ? ನೋಡಿ ಈಗ ನಾನು ಕಡಲೆ ಬೀಜ ಹಾಕ್ತೀನಿ. ಇದ್ಕಿದ ಬೇಳೆ ಎಲ್ಲ ಆಯಿತು, ಕಡಲೆ ಬೀಜ ಫ್ರೈ ಮಾಡಿ ಹಾಕ್ತೀನಿ. ಇದರಲ್ಲೇ ಹಾಕ್ಬಿಡ್ತಾಯಿದ್ದೀನಿ ಡೈರೆಕ್ಟಾಗಿ. ನೋಡಿ ಕಡಲೆ ಬೀಜ
ನೀವು ಕಡಲೆ ಬೀಜದ ಜೊತೆ ಗೋಡಂಬಿ ಬೇಕಾದರೂ ಹಾಕ್ಕೋಬೋದು. ಇಲ್ಲ ಯಾವುದೇ ಗೋಡಂಬಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ, ಬರೀ ಇದ್ಕಿದ ಬೇಳೆ ಕಡಲೆ ಬೀಜ ಅಷ್ಟೇ ಹಾಕ್ತಾ ಇದ್ದೀನಿ. ಕಡಲೆ ಪಪ್ಪು ಕೂಡ ಹಾಕ್ತಾರೆ ಕೆಲವರು, ಬಟ್ ನಾನು ಹಾಕ್ತಿಲ್ಲ, ಬರೀ ಕಡಲೆ ಬೀಜ. ಅದಕ್ಕೆ ಇದ್ಕಿದ ಬೇಳೆನೇ ನಂಗೆ ಜಾಸ್ತಿ ಇದೆ, ಅದ್ರ ಜೊತೆಲಿ ಇದಿದೆ ಎರಡು ಸಾಕು. ನಾನು ಬರೀ ಇದ್ಕಿದ ಬೇಳೆ ಮಿಕ್ಸರ್ ಅಷ್ಟೇ ಮಾಡ್ತಾ ಇದ್ದೀನಿ, ಬೇರೆ ಡ್ರೈ ಫ್ರೂಟ್ಸ್ ಏನೂ ಹಾಕ್ತಿಲ್ಲ. ಈಗ ನೋಡಿ ಕಡಲೆ ಬೀಜ ಹಾಕ್ತಾಯಿದೆ. ಕಡಲೆ ಬೀಜ ಆಯಿತು. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಫುಲ್ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನಾನು ಇದನ್ನು ಚಿಕ್ಕ ಚಿಕ್ಕದಲ್ವಾ, ಸ್ವಲ್ಪ ಜಜ್ಜಿ ಹೊಡೆದಿಲ್ಲ. ಈಗ ಬೆಳ್ಳುಳ್ಳಿ ಆಯಿತು, ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ ಕರಿಬೇವು. ಈಗೊಂದು ಅಗಲಕ್ಕಿರೋ ಬಟ್ಲು ತೊಗೊಂಡು ನೀವು ಅದಕ್ಕೆ ಉಪ್ಪು, ಖಾರ, ಅರಿಶಿನ ಎಲ್ಲ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಖಾರ ಆಗಲಿ ಉಪ್ಪಾಗಲಿ ನಾನು ಹಾಕ್ಕೊಂಡು ಇದು ಫುಲ್ ಟಿಪ್ಪಾಯಿಸ್ಕೊಡ್ತೀನಿ, ಮಿಕ್ಸ್ ಮಾಡಿಕೊಡ್ತೀನಿ. ಮಿಕ್ಸ್ ಮಾಡಿಕೊಟ್ಟು ಅದರಲ್ಲೇ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು, ಒಂದು 1 ಅವರ್ ಬಿಟ್ಟೋಣ. ಯಾಕಂದರೆ ಬಿಸಿ ಇರುತ್ತೆ, ನಾವು ಯಾವುದೇ ಬಾಕ್ಸ್ಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ತಣ್ಣಕ್ಕಾದ್ಮೇಲೆ ನೀವು ಬೇಕಾದರೆ ಗ್ಲಾಸ್ ಕಂಟೈನರು ಅಥವಾ ಪ್ಲಾಸ್ಟಿಕ್ಕು, ಸ್ಟೀಲೋ, ನಿಮ್ಮ ಮನೇಲಿ ಯಾವ ಬಾಕ್ಸ್ ಇದೆಯೋ ಆ ಬಾಕ್ಸ್ಗೆ ಹಾಕಿಟ್ಕೋಬೋದು. ನಾನು ಇದಿಷ್ಟೇ ಹಾಕ್ತೀನಿ, ಬೇರೆ ಏನು ಹಾಕಲ್ಲ. ಅರಿಶಿನ ಪುಡಿ ಬೇಡ ಅಂದ್ರೂ ಅದನ್ನು ಅವಾಯ್ಡ್ ಮಾಡ್ಬೋದು, ಬಟ್ ಅರಿಶಿನ ಹಾಕಿದ್ರೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಅದು ಮನೇಲಿ ಮಾಡಿರೋ ಅರಿಶಿನ ಯೂಸ್ ಮಾಡಿದ್ದೀನಿ ನಾನು. ನೋಡಿ ಈ ಥರ ಫುಲ್ ತಿರ್ಗಿಸ್ಕೊಡಿ. ನಿಮ್ಗೆ ಈ ಥರ ಆಗಲಿಲ್ಲ ಅಂದರೆ ಒಂದು ಸ್ಪೂನ್ ಎತ್ಕೊಂಡು ಸ್ಪೂನಲ್ಲಿ ಕೂಡ ತಿರ್ಗಿಸ್ಕೊಳ್ಬೋದು. ನೋಡಿ ಇದೀಗ ರೆಡಿ ಇದೆ ಎತ್ಕಿದ ಬೇಳೆ ಮಿಕ್ಸ್ಚರ್. ಇದನ್ನು ಎತ್ಕಿದ ಬೇಳೆ ಮಿಕ್ಸ್ಚರ್ ಅಥವಾ ಎತ್ಕಿದ ಬೇಳೆ ಖಾರ, ಚೂಡ, ಚೌ ಅಥವಾ ಕಾರಂಚಾಮಿ ಅದೇನಾದರೂ ಕರಿಬೋದು. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಸೊ ನಮ್ಮ ಕಡೆ ಎತ್ಕಿದ ಬೇಳೆ ಮಿಕ್ಸ್ಚರ್ ಅಂತ ಕರೀತಾರೆ. ನಾನು ಈ ರೀತಿ ಮಾಡ್ತೀನಿ, ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಥವಾ ನಾನು ಮಾಡಿದ ರೀತಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಅಥವಾ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ. ಇದು ನಮ್ಮಮ್ಮ ಹೇಗೆ ಮಾಡ್ತಾಯಿದ್ರು ಅದೇ ರೀತಿ ನಾನು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ನಾವೆಲ್ಲ ಇಷ್ಟಪಟ್ಟು ತಿಂತೀವಿ. ನೋಡಿ ಈಗ ನಾನು ಗ್ಲಾಸ್ ಕಂಟೈನರ್ಗೆ ಹಾಕಿಟ್ಕೊತೀನಿ. ಇದು ನನಗೊಂದು ತಿಂಗಳ ತನಕ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.